ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಬೇಕೆಂಬ ಕೆಲ ಸಚಿವರ ಹೇಳಿಕೆಗೆ ಸಚಿವ ಶಿವಾನಂದ ಪಾಟೀಲ್ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲ ಅಂತ ಯಾರು ಹೇಳಿಲ್ಲ, ಸಿದ್ದರಾಮಯ್ಯನವರೇ ಇದ್ದಾರಲ್ಲ, ಮುಂದೆಯೂ ಕೂಡ ಸಿದ್ದರಾಮಯ್ಯನವರೇ ಇರಬಹುದು, ತಪ್ಪೇನಿದೆ ಎಂದಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಮುಖ್ಯಮಂತ್ರಿ ವಿಚಾರ ಭವಿಷ್ಯ ನುಡಿಯುವಂತದ್ದಲ್ಲ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಾಯಕರು ಈಗಾಗಲೇ ತೀರ್ಮಾನವನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇರಬಹುದು, ಅದ್ರಾಗ ಏನ್ ತಪ್ಪಿದೆ, ಅವರೇ ಇರ್ತಾರೆ. ನೋಡಿ, ಈಗ ಸಿಎಂ ವಿಷಯ ಅದು ಇಲ್ಲಿ ನಾನು ಹೇಳಿರ್ತಕ್ಕಂಥ ಭವಿಷ್ಯವಾಣಿ CLP ಮತ್ತು ಹೈಕಮಾಂಡ್ ಅದರಲ್ಲಿ ಎರಡು ಮಾತು ಇಲ್ಲ. ಇವರೇ ಪ್ರೆಸೆಂಟ್ ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಈ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ಅವರು, 2028ರಲ್ಲೂ ಸಿದ್ದರಾಮಯ್ಯ ನಾಯಕತ್ವದಲ್ಲಿಯೇ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನಲ್ಲಿ ಯಾರಿಂದಲೂ ಯಾವುದೇ ಅಭ್ಯಂತರವಿಲ್ಲ. ಸಿಎಂ ಸಿದ್ದರಾಮಯ್ಯ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗೋದಿಲ್ಲ. ವರಿಷ್ಠರು ಏನ್ ಹೇಳ್ತಾರೋ ಅದೇ ಅಂತಿಮ ತೀರ್ಮಾನ ಎಂದು ಕೊತ್ತೂರು ಮಂಜುನಾಥ್ ತಿಳಿಸಿದರು. ಇದೇ ವೇಳೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡಿದ ಅವರು, ನಾನು ಸಚಿವ ಸ್ಥಾನಕ್ಕೆ ಆಸೆ ಪಟ್ಟಿಲ್ಲ. ನಾನು ಯಾರ ಮನೆ ಬಾಗಿಲಿಗೂ ಹೋಗೋದಿಲ್ಲ, ಅದು ಗೊತ್ತಿಲ್ಲ. ಸಚಿವ ಸ್ಥಾನ ಕೊಡಿ ಅಂತ ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಕೋಲಾರ ಜನತೆ ನನಗೆ ಕೆಲಸ ಮಾಡುವಂತೆ ಮತ ಹಾಕಿದ್ದಾರೆ. ನಾನು ಶಾಸಕನಾಗಿ ಕೆಲಸ ಮಾಡಲು ಬಯಸ್ತೇನೆ ಎಂದು ತಿಳಿಸಿದ್ದಾರೆ. ಅದು ಗೊತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಸೀನಿಯರ್ ಲೀಡರ್, ನಮಗೆ ಅವರು ಸೀನಿಯರ್ ಲೀಡರು. ಪಾರ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು. ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್. ಬದಲಾವಣೆ ನೀವು ಹೇಳ್ತಾ ಇರೋ ಟಿವಿಗಳಲ್ಲಿ ಹೇಳ್ತಾ ಇರೋದು ಅಷ್ಟೇ ಸರ್. ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್. ಇದು ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ. ಇಲ್ಲ, ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ ಸರ್. ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ. ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ, ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಯಾಕೆ ಇರಬಾರ್ದೇನೋ? ಪಕ್ಷ ಕೇಸ್ ಕೆಲವು ಸರಿ ಇರ್ತದೆ ಬಿಡಿ ಸರ್. ಇಲ್ಲ, ಎಕ್ಸೆಪ್ಷನಲ್ ಕೇಸ್ ಅಂತನಲ್ಲ. ಪಕ್ಷ ಬೇರೆ, ಗೌರ್ಮೆಂಟ್ ಸಂದರ್ಭದಲ್ಲಿ ಇರ್ತದೆ, ಏನು ಮಾಡಕ್ಕೆ ಸರ್. ದೊಡ್ಡವರು ವಿಚಾರ ಸರ್. ನಮ್ಗೆ ಯಾಕೆ ಬೇಕು? ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂದ್ರೆ ಅವ್ರ ಮಾತಕ್ಕೆ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ. ನಮ್ಮ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ತೀರ್ಮಾನ ಅದೇ ತೀರ್ಮಾನ. ಖಂಡಿತವಾಗ್ಲೂ ಮುಂದುವರಿತಾರೆ. ಆಗ್ಬೇಕಾಗಿಲ್ಲ ಸರ್. ಇರೋದು ಕರೆಕ್ಟ್ ಆಗಿರೋದ್ರ ಯಾಕೆ ಸರ್ ನಾವು ಕೆದಕ್ಬೇಕು? ಇಲ್ಲ, ನನ್ಗೇನು ನಾನು ಅವತ್ತೇ ಒಂದು ದಿವಸ ಹೇಳಿದ್ರೆ, ನಾನು ಯಾರ ಮನೆ ಬಾಗಿಲಿಗೆ ಹೋಗೋದಿಲ್ಲ, ಯಾರನ್ನೂ ಕೇಳೋದಿಲ್ಲ. ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ. ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ, ಕೆಲಸ ಮಾಡುವಂತ ಹಾಕಿದ್ದಾರೆ. ಹರಟೆ ಹೊಡಿಯೋ ಅಂತ ನಾನು ಓಟ್ ಹಾಕಿಲ್ಲ, ಕೆಲಸ ಮಾಡೋಕ್ಕೆ ಓಟ್ ಹಾಕಿದೆ. ಹರಟೆ ಹೊಡ್ಕೊಂಡು ಕೂತ್ಕೊಂತ ಯಾರು ನನಗೆ ಓಟ್ ಹಾಕಿಲ್ಲ. ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾವು ಮಂತ್ರಿ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಏನಾದ್ರೂ ಒಂದೇ, ಕೆಲಸ ಅಂತೂ ಮಾಡೇ ಮಾಡ್ತೀವಿ. ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್. ನನ್ನ ಜಾತಿ ಓಟ್ ಇರೋ 1500 ಓಟ್ ಸರ್ ಕೋಲಾರಲ್ಲಿ. ಇಷ್ಟು ಜನ ನನ್ನನ್ನು ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತೀರಿಸ್ಕೋಬೇಕು. ಏನಿದ್ರು ಏನಿಲ್ಲದೆ ಇದ್ರು ಆ ಕೆಲಸ ನಾನು ಮಾಡ್ತೀನಿ. ನನಗೆ ಅದು ಬೇಕು, ಇದು ಬೇಕು.